ನಾವೇ ಒಮ್ಮೆ ಹೆದರಿ ಹೋದೆವು ಫೋಟೋಸ್ ನೋಡಿ. ಇಲ್ಲಿ ಫ್ರೆಶ್ ಮೀನ್ ಮಾರ್ತಿದ್ದಾರೆ ನೋಡಿ. ಈಗ ಚಪ್ಪಲ್ ಹಾಕಿದ್ದಾರೆ, ಹೋಗುವಾಗ ಯಾರಾದ್ರೂ ಚಪ್ಪಲ್ ಮರ್ತು ಹೋಗ್ತಾರ ಮಾರೆ. ಚಪ್ಪಲ್ಸ್ ಉಂಟು, ರಾಶಿ ಉಂಟು ಇಲ್ಲಿ ಚಪ್ಪಲ್. ಎಂತ ಬಿಟ್ಟದು ಮಾರೆ, ರಾಕೆಟ್ ಬಿಡುದಾ? ಟ್ರೈ ಮಾಡುವ. ಪಡುಬಿದ್ರಿಯಲ್ಲಿ ಇರುವ ಬ್ಲೂ ಫ್ಲಾಗ್ ಬೀಚ್ಗೆ ಬಂದಿದ್ದೇವೆ. ಅಷ್ಟೇ ಅಂಕಲ್ದು ಫೋನ್ ಬಂತು. ಬಸ್ದ ಅವಸ್ಥೆ ಕೇಳಿದರೆ ನಾವೇ ಒಮ್ಮೆ ಹೆದರಿ ಹೋದೆವು ಫೋಟೋಸ್ ನೋಡಿ. ಎಂತ ಬಿಟ್ಟದು ಮಾರೆ, ರಾಕೆಟ್ ಬಿಡುದಾ? ಆ ಡ್ರೈವರ್ ಎಲ್ಲ ರಾಕೆಟ್ ಬಿಡ್ತಿದ್ರೆ ನಾವು ಸಡನ್ನಾಗಿ ಬಸ್ ಬಿಡ್ಲಿಕ್ಕೆ ಬರೋದಿಲ್ಲ, ಡಿವೈಡರ್ಗೆ ಹೊಡೆದು. ಆ್ಯಕ್ಚುಲಿ ಡ್ರೈವರ್ ಉಳಿದದು ಗ್ರೇಟ್, ಮಿರಾಕಲ್ ಅಂತೇಳಿ ಹೇಳ್ಬೋದು. ಇಲ್ಲ ಡ್ರೈವರ್ ಆನ್ ದ ಸ್ಪಾಟ್ ಆಗ್ತಿತ್ತು. ನಾನು ಫೋಟೋಸ್ ಹಾಕ್ತೇನೆ. ಬಸ್ ಸ್ಟಾರ್ಟ್ ಆಗುವಾಗಲೇ ಅಂಕಲ್ ಹೇಳಿದರು ರಾಕೆಟ್ ಹೋದಾಗ ಹೋಗ್ತಿದ್ದಾರೆ ಬಸ್ ಡ್ರೈವರ್ ಅಂತೇಳಿ. ಎಂಥ ಅವಸ್ಥೆ, ಹೇಗೆ ಹೊಡೆದದು ಮಾರೆ. ಒಮ್ಮೆಲೆ ಅಲ್ಕಿ ಬಿದ್ರಂತೆ ಪ್ಯಾಸೆಂಜರ್ಸ್ ಎಲ್ಲ. ಅಂಕಲ್ ಹಿಡಿದ್ರು ರಪಕ್ಕ ಎಲ್ಲ ಸಹ ಹೊರಗೆ ಓಡಿದ್ರಂತೆ. ಯಾಕಂದರೆ ಇದು ರೆಕ್ಲೆಸ್ ಡ್ರೈವಿಂಗ್ ಅಲ್ಲ, ಬೆಳಿಗ್ಗೆ ಎಲ್ಲ ಸಹ ಮಲಗಿರ್ತಾರೆ. ಸೊ ಇದು ಸಡನ್ ಓಡಿಯುವಾಗ ಜೀವ ಒಮ್ಮೆ ಬದುಕಿ ಉಳಿಯುವ ಅಂತೇಳಿ ಎಲ್ಲ ಸಹ ಓಡಿ ಹೋಗಿದ್ದಾರೆ ಹೊರಗೆ. ಹೋಗಿ ನೋಡುವಾಗ ವೀಲ್ ಎಲ್ಲ ತಿರುಗಿದೆ. ಅಂದರೆ ತುಂಬ ಮೇಜರ್ ಆಕ್ಸಿಡೆಂಟ್ ಆಗಿದೆ. ಎಂತ ಬೈಯುವುದಲ್ಲ, ಆದ ಮೇಲೆ ಎಂತ ಬೈಯುವುದು. ಇಷ್ಟು ಜೀವ ಅವರ ಕೈಯಲ್ಲಿ ಉಂಟು. ಬಸ್ಸಲ್ಲಿದ್ದ ಪ್ಯಾಸೆಂಜರ್ಸ್ ಎಲ್ಲ ಹೀಗೆ ಡ್ರೈವ್ ಮಾಡೋದಂತ ಹೇಳುವಾಗ ಅಂಕಲೇ ಒಮ್ಮೆ ಹೆದರಿ ಹೋದರು. ಫುಲ್ ಲಗೇಜ್ ಎಲ್ಲ ಬಿಟ್ಟು ಎಲ್ಲ ಸಹ ಹೊರಗೆ ಓಡಿ ಬಂದ್ರಂತೆ. ಮತ್ತು ಅಂಕಲ್ ಹೇಳಿದ್ರು ಇನ್ನು ಬೈದು ಪುರ್ಸೋತಿಲ್ಲ, ಬಸ್ಸ ಬೆಳಿಗ್ಗೆ ಆದದ್ದು ಇದು. ಮತ್ತು ಅವರನ್ನೆಲ್ಲ ಬೇರೆ ಬಸ್ಗೆ ಟ್ರಾನ್ಸ್ಫರ್ ಮಾಡಿದ್ರಂತೆ. ಹೋಗುವ ಬಸ್ ಅಲ್ಲಿ ಹೋಗ್ತಾ ಇರ್ತದಲ್ಲ ಬಾಂಬೆದು ಬಸ್, ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಇವರನ್ನೆಲ್ಲ ಲಗೇಜ್ ಒಟ್ಟಿಗೆ ಟ್ರಾನ್ಸ್ಫರ್ ಮಾಡಿದರು. ಅವರು ಬೆಳಿಗ್ಗೆ ಮುಟ್ಟಬೇಕಿತ್ತು, 2:30-3 ಬಿಟ್ಟಿದ್ದಾರಲ್ಲ ಮಂಗಳೂರಿಂದ. ಮಧ್ಯಾಹ್ನ 3 ಬಿಟ್ಟಿದ್ದಾರೆ. ಸೊ ಬೆಳಿಗ್ಗೆ ಮುಟ್ಟಬೇಕಿತ್ತು ಅವರು 7 ಗಂಟೆ ಆಚೆ. ಅವರು ಮುಟ್ಟಿದ್ದು ಮಧ್ಯಾಹ್ನ 2 ಗಂಟೆಗೆ ಈ ಆ್ಯಕ್ಸಿಡೆಂಟಿಂದಾಗಿ. ಸೊ ಒಟ್ರಾಸಿ ಸಾಕಾಗಿದೆ. ಆಲ್ಮೋಸ್ಟ್ 23 hours ಜರ್ನಿ ಆಯಿತು ಅವ್ರದ್ದು. ತುಂಬ ಸಾಕಾಗಿದೆ ಅವ್ರಿಗೆ. ಸ್ವಲ್ಪ ಕೇರ್ಫುಲ್ ಇರಬೇಕಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ. ಇಷ್ಟು ಜನರ ಜೀವ ಉಂಟು ಅವರ ಕೈಯಲ್ಲಿ, ಹೀಗೆ ಹೋದರೆ ಹೇಗೆ ಅಲ್ಲ? ಎಂತ ಮಾಡೋದು, ಆಗೋದೆಲ್ಲ ಒಳ್ಳೆಯದಕ್ಕೆ. ಬೈ ಗಾಡ್ಸ್ ಗ್ರೇಸ್ ಎಲ್ಲರೂ ಸಹ ಸೇಫ್ ಆಗಿದ್ದಾರೆ, ಅದೊಂದು ಒಳ್ಳೆಯ ವಿಷಯ. ಫ್ರೆಂಡ್ಸ್ ಎಲ್ಲ ಬಂದಾರೆ. ನನ್ನ ಇನ್ನೊಂದು ಫ್ರೆಂಡ್ಸ್ ಬಂದಾನೆ ಬಂಟ್ವಾಲಿಂದ. ಸೊ ನಾವು ಈ ಜ್ಯೋತಿ ಹತ್ರ ಇರುವ ಮಹಾರಾಜ ಹೋಟೆಲ್ಗೆ ಬಂದಿದ್ದೇವೆ ಊಟ ಮಾಡಲಿಕ್ಕೆ. ಇದು ತುಂಬ ಫೇಮಸ್ ಗೀ ರೋಸ್ಟಿಗೆ. ಸೊ ಗೀ ರೋಸ್ಟ್ ತಿನ್ನಲಿಕ್ಕೆ ಬಂದಿದ್ದೇವೆ. ಸೌಮ್ಯನ್ಗೆ ಇಲ್ಲಿಯ ಗೀ ರೋಸ್ಟ್ ತುಂಬ ಇಷ್ಟ. ಇವರೇ ನನ್ನ ಫ್ರೆಂಡ್ಸ್ ಸಂತೋಷ್ ಹಾಗೂ ಸೌಮ್ಯ. ಮಹಾರಾಜ ಅಂದ ಮೇಲೆ ಊರಿನವ್ರಿಗೆ ಗೊತ್ತಿರ್ತದೆ, ಇಲ್ಲಿಯ ಫುಡ್ ಅಂತೂ ಹೇಳೋದೇ ಬೇಡ. ಸೂಪರ್ಸೆ ಊಪರ್. ಬೊಲಂಜೀರ್ ಫ್ರೈ ತಗೊಂಡಿದ್ದೆವು, ರವಾ ಫ್ರೈ, ತುಂಬ ಒಳ್ಳೆ ಇತ್ತು. ಊಟ ಎಲ್ಲ ಮಾಡಿ ಆಯಿತು, ಗಮ್ಮತ್ತಿತ್ತು. ಮಹಾರಾಜ ಅಂದ ಮೇಲೆ ಊಟ ಒಳ್ಳೆ ಇರ್ತದಲ್ಲ. ಸೊ ಇಲ್ಲಿ ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್ ವಾಶ್ರೂಮಲ್ಲಿ ಇರ್ತಾರೆ ನೋಡಿ ಅಂತ. ನಾವು ಎಲ್ಲಿ ಆದ್ಸ ಕೊಂಡೋಗ್ಬೇಕು ಇವರನ್ನು ತಿರ್ಗಾಡಿಸ್ಲಿಕ್ಕೆ. ನೋಡ್ಬೇಕು ಎಲ್ಲಿ ಆದ್ಸ ಇಲ್ಲಿ ಹತ್ತಿರ. ಮಳೆ ಬರ್ತಾ ಉಂಟಲ್ಲ, ಅವಳಿಗೆ ಬೀಚ್ ಅಂದರೆ ತುಂಬ ಇಷ್ಟ. ಬಟ್ ಬೀಚಿಗೆ ಈಗ ಸ್ವಿಮ್ಮಿಂಗ್ ಎಲ್ಲ ಮಾಡಲಿಕ್ಕೆ ಬಿಡುವುದಿಲ್ಲ ಅಲ್ಲ. ಸೊ ನೋಡಬೇಕು ಎಲ್ಲಿ ಆದ್ಸ ಇವರನ್ನು ಕೊಂಡೋಗ್ಬೇಕು. ಇಲ್ಲಿ ಫ್ರೆಶ್ ಮೀನ್ ಮಾರ್ತಿದ್ದಾರೆ ನೋಡಿ. ಸಂಜೆಯ ಓ ಫ್ರೆಶ್ ಬೂತಾಯಿ ಮಾರೆ. ನಂಗೆಲ್ಲ ಉಂಟು ನಾಯಿಲ್. ಪುನೊಮ್ಮೆ ಬರುವ. ಒಳ್ಳೆ ಮೀನು ಉಂಟು. ಹೌದು, ತಗೊಳ್ಳುವ. ಎಟ್ಟಿ ಎಲ್ಲ ಜೀವ ಉಂಟು. ಪಜ್ಜಿ ತಿನ್ನಿಕ್ಕೆ ನಾನು ಮಂಗ. ಚಿತ್ರಪುರ ಬೀಚಿಗೆ ಬಂದಿದ್ದೇವೆ. ಸೂರತ್ಕಲ್ ಅಲ್ಲಿ ಇದು. ಚಿತ್ರಪುರ ಬೀಚ್ ಅಲ್ಲಿ ಆ್ಯಕ್ಚುಲಿ. ಬಟ್ ನಾವು ಸ್ವಲ್ಪ ಎದುರು ಬಂದಿದ್ದೇವೆ. ಇಲ್ಲಿ ಯಾರ್ಸಿಲ್ಲ, ಆದರೆ ನೀರಲ್ಲಿ ಹೆಚ್ಚು ಆಡಲಿಕ್ಕಿಲ್ಲ. ಈಗ ಮಳೆಗಾಲ ಅಲ್ಲ, ಮಳೆಗಾಲದಲ್ಲಿ ನೀರು ಸ್ವಲ್ಪ ಮೇಲೆ ಇರ್ತದೆ. ಆದರೆ ಸೂಪರ್ ಸ್ಪಾಟ್, ಒಂದು ಪ್ರೈವೇಟ್ ಸ್ಪಾಟ್ ಆಗಿ ಇಲ್ಲಿ ಬಂದು ನಿಮಗೆ ಆಡ್ಬೋದು ಫ್ಯಾಮಿಲಿ ಜೊತೆ. ಸಂಡೇ ಇಲ್ಲದೆ ಸಾಟರ್ಡೆ ಒಳ್ಳೆ ಯಾರು ಸಹ ಇಲ್ಲ ಇಲ್ಲಿ. ಆಚೆ ಚಿತ್ರಪುರ ಬೀಚ್, ಅದೇ ಸ್ಟ್ರೆಚ್ಚಲ್ಲಿ ಸ್ವಲ್ಪ ಎದುರು ಬಂದರೆ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಆಡ್ಬೋದು ನೋಡಿ. ಹೀಗೆ ಉಂಟು. ಕಡಲ್ ಮಾತ್ರ ಒಟ್ರಾಸಿ ರಫ್ ಉಂಟು. ಮಕ್ಕಳು ಇಲ್ಲಿ ಆಡ್ತಾ ಇದ್ದಾರೆ, ಒಳ್ಳೆ ಗಮ್ಮತ್ತು. ಗಲೀಜ್ ಮಾಡ್ತಾರೆ ನೋಡಿ. ಬ್ಯಾಗ್ ಎಲ್ಲ ಸಹ ಇಲ್ಲಿ ಬಂದಿದೆ ನೋಡಿ. ಬ್ಯಾಗ್, ತೆಂಗಿನಕಾಯಿ ಅಂತೂ ರಾಶಿ ಉಂಟು. ತೆಂಗಿನಕಾಯಿ ಹೆಕ್ಕಿಗೆ ಇಂಟ್ರೆಸ್ಟ್ ಇರುವವ್ರಿಗೆ ಇಲ್ಲಿ ಒಳ್ಳೆ ಸ್ಕೋಪ್ ಉಂಟು. ತುಂಬ ತೆಂಗಿನಕಾಯಿ ಬಂದಿದೆ. ತೆಂಗಿನಕಾಯಿ ಎಲ್ಲ ಕಡೆ ಉಂಟು. ಕಸ ಸಹ ಅಷ್ಟೇ ಉಂಟು ನೋಡಿ.
ಎಷ್ಟು ದೊಡ್ಡ ದೊಡ್ಡ ಕಲ್ಲು ನೋಡಿ, ತುಂಬ ದೊಡ್ಡ ದೊಡ್ಡದಾದ ಕಲ್ಲು ಎಲ್ಲ ಅಲ್ಲಿವರೆಗೆ ಹಾಕಿದ್ದಾರೆ. ನೀರು ಮೇಲೆ ಬರಬಾರ್ದಂತೇಳಿ ಹಾಕಿದ ಅಂತ ಗೊತ್ತಿಲ್ಲ, ಬಟ್ ನನಗೆ ಆಗ್ತದೆ ಅದಕ್ಕೆ ಹಾಕಿರ್ಬೇಕು. ಎಲ್ಲ ಕಡೆ ಹಾಕಿದ್ದಾರೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ಮೀನು ಹಿಡಿತಿದ್ದಾರೆ, ಒಳ್ಳೆ ಮೀನು ಸಿಗ್ತದಂತೆ ಇಲ್ಲಿ. ತುಂಬ ಜನ ಫಿಶಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ. ಒಳ್ಳೆ ಸ್ಪಾಟ್ ಆಯಿತಾ, ಫ್ಯಾಮಿಲಿ ಒಟ್ಟಿಗೆ ಚಿಲ್ಪಿಲ್ ಮಾಡಲಿಕ್ಕೆ ಭಾರಿ ಒಳ್ಳೆಯ ಸ್ಪಾಟ್. ಇದೇ ಬೇಡ ಅಂತ ಹೇಳುದು. ಬೀಚಿಗೆ ಬರ್ತಾರೆ, ನೀರು ಕಟ ಕಟ ಕುಡ್ದು ಇಲ್ಲಿ ಬಾಟ್ಲಿ ಯಾರು ಕೊಂಡೋಗ್ತಾರೆ, ಇಲ್ಲೇ ಬಿಸಾಡಿ ಹೋಗಿದ್ದಾರೆ ನೋಡಿ. ಇದೆಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಿದರೆ ಹೇಗೆ ಆಗ್ತದೆ ನಮ್ಮ ಪರಿಸರ ನೋಡಿ. ಇಲ್ಲಿ ಸಹ ಹಾಕಿ ಯಾರು ಮಾರಿದ್ದು ಚಪ್ಪಲ್ ಮರ್ತು ಹೋದದು. ಇವಾಗ ಚಪ್ಪಲ್ ಹಾಕಿದ್ದಾರೆ, ಹೋಗುವಾಗ ಯಾರಾದ್ರೂ ಚಪ್ಪಲ್ ಮರ್ತು ಹೋಗ್ತಾರ ಮಾರೆ. ಚಪ್ಪಲ್ಸ್ ಉಂಟು, ರಾಶಿ ಉಂಟು ಇಲ್ಲಿ ಚಪ್ಪಲ್. ಇದೇ ಕೆಲವು ಸಂಸ್ಥೆಗಳೆಲ್ಲ ಬಂದು ಕ್ಲೀನ್ ಮಾಡ್ತಾರೆ ಬೀಚನ್ನು, ಸೊ ಅದರಿಂದಾಗಿ ಕ್ಲೀನ್ ಇರ್ತದೆ. ಇಲ್ಲಾಂದರೆ ನಾವು ಹೀಗೆ ಬಿಟ್ಟರೆ ನಮ್ಮ ಮುಂದಿನ ಜನ್ರೇಷನ್ಗೆ ಇನ್ನು ಬೀಚ್ ನೋಡಲಿಕ್ಕೆ ಸಿಗ್ತದಾ ಇಷ್ಟು ಗಲೀಜು ಮಾಡಿದರೆ? ಅದೊಂದು ಬೇಜಾರ್ದು ಸಂಗತಿ ನೋಡಿ. ಇಲ್ಲಿ ಸಹ ಬಾಟ್ಲಿ ನೋಡಿ. ಯಾರ ಇಲ್ಲಿ ಪುಣ್ಯಾತ್ಮ ಚಪ್ಪಲ್ ಬಿಟ್ಟು ಹೋಗಿದ್ದಾರೆ. ಬರೀ ಭೋಜನ ಮಾಡಿ ಅದು ಬುತ್ತಿ ಇಲ್ಲಿ ನೋಡಿ, ಪ್ಲಾಸ್ಟಿಕ್ ಅದು ಸಹ ನೋಡಿ. ಐಸ್ ಕ್ರೀಮ್ ತಿಂದು ಐಸ್ ಕ್ರೀಮ್ ಕಪ್ ಇಲ್ಲಿ, ಬಾಟ್ಲಿ ಇಲ್ಲಿ, ಬ್ಯಾಗ್ ಇಲ್ಲಿ. ಚಂದ ಬೀಚ್ ಎಲ್ಲ ಸಹ ಚಂದ ಇಟ್ಟರೆ ಇನ್ನೂ ಸಹ ಒಳ್ಳೆ ಚಂದ ಕಾಣ್ತದೆ ಇದು ಬೀಚ್. ಹೆಚ್ಚು ಜನ ಬರುದಿಲ್ಲ, ಅದರಿಂದಾಗಿ ತುಂಬ ಸೈಲೆಂಟ್ ಇಲ್ಲಿ. ಬೆಂಗಳೂರು ಅವರಿಗೆ ಬೀಚೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ ಅಲ್ಲ, ಅದಕ್ಕೆ ಎಂಜಾಯ್ ಮಾಡ್ತಾ ಇದ್ದಾರೆ. ಅವಳ 2 ಮಕ್ಕಳಿಗೆ ಸಹ ಬೀಚ್ ಅಂದರೆ ತುಂಬ ಇಷ್ಟ. ಜೊತೆ ಚಾನ್ಸ್ ಬೇಡ ಅಂತ ನನ್ನ ಮಗಳು ಸಹ ಸೇರಿದ್ದಾಳೆ ನೋಡಿ. ಲಾನ್ ಗಮ್ಮತ್ತು. ನಾಯೆಲ್ಲ ಸೇರಿ ಆಕ್ಸನ್ನು ಓಡಿಸ್ತಾ ಉಂಟು ಪಾಪ. ಬೋರಿಯನ್ನು ಓಡಿಸ್ತಾ ಉಂಟು ನಾಯೆಲ್ಲ ಸೇರಿ. ಇಲ್ಲಿ ಮನುಷ್ಯರಿಗಿಂತ ಜಾಸ್ತಿ ಪ್ರಾಣಿಗಳೇ ಉಂಟು ನೋಡಿ. ಇಲ್ಲಿ ಕಾಗೆ, ನಾಯಿ. ನೀರಲ್ಲಿ ಹೋಯ್ತು, ಚಪ್ಪಲೆಲ್ಲ ನೀರಲ್ಲಿ. ಅಯ್ಯೋಯ್ಯೋ ಚಲ್ಲಪಿಲ್ಲಿ ಇಲ್ಲಿವರೆಗೆ ಬಂತು ನೀರು. ಇದೆ 2 ಚಪ್ಪಲ್ ಇದೆ. ಕಿಟ್ ಹೌಸ್ ಹತ್ರ ಇರುವ ವೃಂದಾವನ್ ಹೋಟೆಲ್ಗೆ ಬಂದಿದ್ದೇವೆ. ಸಂಜೆಯ ಕಾಫಿ ತಿಂಡಿ ತಿನ್ಲಿಕ್ಕೆ. ಬಾಳೆಹಣ್ಣು ಪೋಡಿ, ಮುಂಚಿ ಪೋಡಿ, ಕೆರೆನ್ ಪೋಡಿ. ಅಲ್ಲಿ ತೋರಿಸೋ ಮುಂಚೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದೊಂದು ಸೈಡ್ ಅಲ್ಲಿ ಒಂದು ಗೋಳಿ ಬಜೆ, ಇದು ಮುಂಚಿ ಪೋಡಿ. ರೆಡ್ಡಿ ಪೋಸ್ ಮಾಡ್ಲಿಕ್ಕೆ, ಫೋಟೋ ಅಲ್ಲ ವಿಡಿಯೋ. ಇದು ಮುಂಚಿ ಪೋಡಿ, ಮೆಣಸು ಪೋಡಿ. ಬಾರಿ ಡಿಫರೆಂಟ್ ಉಂಟು, ಒಳ್ಳೆ ಉಂಟು. ಎಷ್ಟು ಗಾಡಿ ಉಂಟು ನೋಡಿ, ಎಷ್ಟು ಗಾಡಿ ಇಲ್ಲಿ ಉಂಟು. ಸ್ನಾಕ್ಸ್ ತಿನ್ಲಿಕ್ಕೆ ಬಂದ. ಹೋಟೆಲ್ದು ಹೆಸರು ವೃಂದಾವನ್. ಗೋಳಿ ಬಜೆ ಫ್ರೆಶ್ ಬಿಸಿ ಬಿಸಿ ಭದ್ರ. ಓಪನ್ ಮಾಡಿ ತೋರಿಸು. ಕಡೆ ಬಿಸಿ ಇದೆ, ಅದು ಹೇಳಿ ಸಾಯಿಸ್ತೇನೆ ನಾನು ಮಾಡ್ತೀನಿ, ನೀನ್ ಮಾಡು. ಕಂಟೆಂಟ್ ಆಗುತ್ತೆ ಬಿಸಿ. ನಾನು ಮಾಡ್ತೀನಿ, ನೀನ್ ಮಾಡು. ವಿಡಿಯೋ ಹೆಡ್ಲೈನ್ಸ್ ಅಲ್ಲಿ ಹಾಕ್ತೇನೆ. ಫ್ರೆಂಡ್ ಗೋಳಿ ಬಜ್ಜಿ ತೆಗೆದು ಕೈ ಸುಟ್ಲು ಅಂತ. ಏನು ಮುಟ್ಟಗಲ್ಲ, ಅವನ ಮೊದಲೇ ಬಿಸಿ ಮುಟ್ಟಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಹೆಚ್ಚಾಗಿ ತುಂಬಾ ಜನರು ಕಮೆಂಟ್ ಮಾಡಿದ್ದೀರಿ, ಆಟಿದು ಎಂತ ಫುಡ್ ಟ್ರೈ ಮಾಡಿ ಅಂತಿಲ್ಲ. ನಾನು ಅನಿಸಿದ್ದೆ ಎಲ್ಲಿ ಹೋಗುದು ಆಟಿದು ಫುಡ್ ಟ್ರೈ ಮಾಡ್ಲಿಕ್ಕೆ ಅಂತೇಳಿ. ಸೊ ನಮ್ಮ ನೇಬರ್ ಇದ್ದಾರಲ್ಲ, ಅವ್ರು ಪತ್ರೊಡೆ ಮಾಡಿಕೊಟ್ರು ಇವತ್ತು. ಪತ್ರೊಡೆ ಮತ್ತು ಮರ್ವೈ ಅವ್ರು ಮಾಡಿಕೊಟ್ರು, ಫ್ಯೂಷನ್ ಮಾಡಿಕೊಟ್ರು 2 ರಸ. ಸೊ ಟ್ರೈ ಮಾಡುವ. ತುಂಬ ದಿನದಿಂದ ನಾನು ಕಾಯ್ತಿದ್ದೆ. ಮಮ್ಮಿ ಸಹ ಹೇಳ್ತಿದ್ರು ಒಮ್ಮೆ ಟ್ರೈ ಮಾಡುವ, ಪತ್ರೊಡೆ ಮಾಡುವ ಅಂತೇಳಿ. ಆದರೆ ಟೈಮ್ ಮೂಡಿ ಬರಲಿಲ್ಲ. ಈಗ ತಂದು ಕೊಟ್ಟಿದ್ದಾರೆ ಅವ್ರು, ನೋಡುವ. ಸೌಮ್ಯ ಉದ್ಘಾಟನೆ ಮಾಡ್ತಿದ್ದಾಳೆ. ಪತ್ರೊಡೆಯಾ ಟೇಸ್ಟ್ ಮಾಡುವ. ಹೀಗೆ ಉಂಟು, ಟ್ರೈ ಮಾಡುವ. ಯು ಹ್ಯಾವ್ ಟು ಟ್ರೈ ದಿಸ್. ತುಂಬ ಟೇಸ್ಟಿ ಕುಕ್ ಮಾಡ್ತಾರೆ ನಮ್ಮ ನೇಬರ್ ಆಂಟಿ. ತುಂಬ ಡಿಲಿಷಿಯಸ್ ಆಗಿ ಮಾಡಿದ್ದಾರೆ. ಯಾರೆಲ್ಲ ಪತ್ರೊಡೆ ತಿಂದಿದ್ದೀರಿ ಇಷ್ಟವರೆಗೆ ಕಮೆಂಟ್ ಮೂಲಕ ಹೇಳಿ. ಸೀಶಲ್ ಸಿಕ್ಕಿತಾ? ಹೇಗಾಯಿತು? ಚೆನ್ನಾಗಿದೆ. ತುಂಬ ಹೆಲ್ದಿ ಇದು, ತುಂಬ ಹೆಲ್ದಿ. ಮತ್ತು ಆರ್ಟಿ ಟೈಮಲ್ಲಿ ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಇದನ್ನು ಮಾಡ್ತಾರೆ. ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಜಂತರ್ ಡಿಲಕ್ಸ್ಗೆ ಬಂದಿದ್ದೇವೆ ಇವತ್ತು.
ನಾನು ಪುಲಾವ್ ಆರ್ಡರ್ ಮಾಡಿದೆ, ನೋಡುವ ಟೇಸ್ಟ್ ನೋಡುವ. ಇವಾಗ ರೆಡಿ ಆದಾಗ ಉಂಟು. ನಾನು ನೋಡ್ತೀನಿ. ಇಡ್ಲಿ ವಡ ಬಂತು, ಇಡ್ಲಿ ವಡ ಇವತ್ತು ಇಡ್ಲಿ ವಡ. ಜನ ತಡೀಲಕ್ಸ್ ಅಂತೂ ಮಂಗಳೂರಿನ ಫೇಮಸ್ ವೆಜ್ ಹೋಟೆಲ್ ಆಯಿತಾ, ಒನ್ ಆಫ್ ದ ಫೇಮಸ್ ವೆಜ್ ಹೋಟೆಲ್ ಅಂತೇಳಿ ಹೇಳ್ಬೋದು. ತಿಂತ ಇರುವಾಗ ನನಗೆ ನೆನಪಾಯಿತು, ನಮ್ಮ ಮದುವೆಗೆ ಸಹ ವೆಜ್ ಊಟ ಇಲ್ಲಿಂದಲೇ ಆರ್ಡರ್ ಮಾಡಿದ್ದೆವು ನಾವು. ಪೂರಿ 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 ನೋಡಿ ಎಷ್ಟು ದೊಡ್ಡ ಉಂಟು. 2 ಪೂರಿ ಒಂದು ಪ್ಲೇಟಲ್ಲಿ, ಪೂರಿ ಹಾಗೂ ಕುರ್ಮಾ. ಬನ್ಸ್ ಬಂತು, ಬನ್ಸ್ ಬಂತು. ಎಷ್ಟು ಸಾಫ್ಟ್ ಉಂಟು ನೋಡಿ. ಪೂರಿ ತಿನ್ನಿ, ಪೂರಿ ತಿನ್ನಿ. ಚಂದ ಮಾಡಿ ತಿನ್ನು ಮಗ, ಇಡೀ ಪೂರಿ ನೇಲ್ ತಗೊಂಟಲ್ಲಿ. ಎಂತ ಇದು ಗಂಡ ಆಸ್ ಯೂಶುವಲ್ ಮಸಾಲೆ ದೋಸೆ ತಗೊಂಡಿದ್ದಾರೆ. ನೈಸ್ ಶೇಪ್. ಒಳಗೆ ದೋಸೆ, ಬಾಜಿ ದೋಸೆ, ಪ್ಲೇನ್ ದೋಸೆಯಾ? ನಮ್ಮ ಊರಿನ ಫಿಲ್ಟರ್ ಕಾಫಿ ಅಂದರೆ ಫಿಲ್ಟರ್ ಕಾಫಿ ಅಲ್ಲ, ಇದಂತೂ ವರ್ಲ್ಡ್ ವೈಡ್ ಫೇಮಸ್. ತಿಂಡಿಯಲ್ಲಾದ ಮೇಲೆ 1 ಕಪ್ ಫಿಲ್ಟರ್ ಕಾಫಿ ಇದ್ದರೆ ಸಾಕು, ಒಳ್ಳೆ ಪವರ್ ಕೊಡ್ತದಲ್ಲ ದಿನವನ್ನು ಸ್ಟಾರ್ಟ್ ಮಾಡಲಿಕ್ಕೆ. 1 ಮಿಲಿಯನ್ ವ್ಯೂಸ್. ಸೌಮ್ಯ ಹಾಗೂ ಸಂತು ಹಾಗೂ ನನ್ನ ಕಾಲೇಜ್, ನಾವು ಕಲ್ತದಿಲ್ಲೇ, ಫ್ರೆಂಡ್ಸ್ ಆದದಿಲ್ಲೇ. ಮಾತಾಡಿ ಆದದ್ದು ಫ್ರೆಂಡ್ಸ್. ಹೇಳು, ನೀನು ಹೇಳು, ಸ್ವಲ್ಪ ಉತ್ತರ ಕೊಡು. ಗೊಂಬೆ ಕೂತಿದ್ಯಾ? ಯಾಕೆ ಫ್ರೆಂಡ್ಸ್ ಆದದ್ದು ಹೇಳು. ಅವಳು ಹಂಗೆ ಹೆಚ್ಚು ಮಾತಾಡಲ್ಲ, ಮಾತಾಡಿಸಿದ್ರೆ ಬಾಯಿ ಮತ್ತೆ ನಾನು ಮುಚ್ಚಬೇಕಾಗುದು. ಕಾಲೇಜ್ ಕ್ಯಾನ್ರಾ PU ಕಾಲೇಜ್, ಕ್ಯಾನ್ರಾ PU ಕಾಲೇಜ್. ನನ್ನ ಗಂಡಸ ಇದೆ ಕಾಲೇಜ್, ಸ್ಕೂಲಲ್ಲಿ ಕಲ್ತದ್ದು ಕ್ಯಾನ್ರಾ ಸ್ಕೂಲ್. ಇದು ಬೋಂದಿಲ್ ಚರ್ಚ್. ಫೆಸ್ಟ್ ನಡೀತಾ ಉಂಟು, ನೋಡುವ ನಾಳೆ ಇದ್ರೆ ಬರುವ. ಇವತ್ತು ಸಂಡೇ ಅಲ್ಲ, ಅದಕ್ಕೆ ಏನ. ವಾಮಂಜೂರಲ್ಲಿ ಇರುವ ಒಂದು ಫಾಲ್ಸ್ಗೆ ಬಂದಿದ್ದೇವೆ, ಅರ್ಬಿ ಫಾಲ್ಸ್ಗೆ ಬಂದಿದ್ದೇವೆ. ನೋಡುವ, ಹೋಗಿ ತೋರಿಸ್ತೇನೆ. ಲಾಸ್ಟ್ ಟೈಮ್ ಒಮ್ಮೆ ನಾವು ಬಂದಿದ್ದೆವು, ಆದರೆ ಅಲ್ಲಿ ನೀರಿರಲಿಲ್ಲ. ಈಗ ಮಳೆಗಾಲ ಇದಲ್ಲವಾ? ಓಕೆ, ಮಳೆಗಾಲ ಆದ ಕಾರಣ ಒಳ್ಳೆ ನೀರಂತೂ ಇರ್ತದೆ ಅಲ್ಲ. ಚಂದ ಕಾಣ್ತಾ ಉಂಟಲ್ಲ ಈ ಹೂ. ಎಲ್ಲ ಹೋಗ್ತಿದ್ದಾರೆ. ಸ್ವಲ್ಪ ಸ್ಲೋಪ್ ಇದೆ ನಡೆಯೋಕ್ಕೆ, ಜಾರಿದ್ರೆ ಸೀದಾ ಫಾಲ್ಸ್ ನೀರಲ್ಲಿ. ಎಲ್ಲರೂ ಸಹ ಕೆಳಗೆ ಇಳಿದಿದ್ದಾರೆ ನೀರಲ್ಲಿ ಆಡಲಿಕ್ಕೆ. ಕೆಳಗೆ ಹೋಗ್ಲಿಕ್ಕೆ ಕಷ್ಟ ಉಂಟು, ತುಂಬ ಸ್ಟೆಪ್ಪುದು ಲೆಂತ್ ಉಂಟಲ್ಲ ತುಂಬ ಉಂಟು. ಸೊ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ಕೆಳಗೆ ಹೋಗ್ಬೋದು, ಮತ್ತೆ ಮೇಲೆ ಬರ್ಲಿಕ್ಕೆ ಆಗೋದಿಲ್ಲದ್ರೆ. ಆಡಿಯಲ್ಲ ಆಯಿತು. ಇದೊಂದು ಹಿಡನ್ ವಾಟರ್ ಫಾಲ್ಸ್ ಆಯಿತಾ, ಮ್ಯಾಂಗ್ಳೂರಲ್ಲಿ ಸೂಪರ್ ಉಂಟು. ಹೆಚ್ಚೇನು ಜನ ಇಲ್ಲ, ಒಂದು 4-5 ಫ್ಯಾಮ್ಲೀಸ್ ಇದ್ದರು. ಅದು ಸಹ ಸಂಡೇ ಆದ್ರಿಂದ, ಇಲ್ಲದ್ರೆ ಅದು ಸಹ ಇರಲಿಕ್ಕಿಲ್ಲ. ಭಾರಿ ಚಂದ ಉಂಟು. ಗಾಡಿ ಕೆಳಗೆವರೆಗೆ ಬರಲಿಲ್ಲ, ಆ್ಯಕ್ಚುಲಿ ಬರ್ಬೋದು, ಇಲ್ಲೆಲ್ಲ ಜಾಗ ಉಂಟು ಪಾರ್ಕ್ ಮಾಡಲಿಕ್ಕೆ. ಸೊ 4 ವೀಲರ್ ತರೋದಾದ್ರೆ ಇಲ್ಲಿ ಪಾರ್ಕ್ ಮಾಡಿ ಕೆಳಗೆ ಹೋಗ್ಬೋದು. 2 ವೀಲರ್ ಆದರೆ ಕೆಳಗೆವರೆಗೆ ಹೋಗ್ತದೆ. ಒಬ್ಬ ಮಾತಾಡಲಿಕ್ಕೆ ಸಹ ಆಗೋದಿಲ್ಲ, ಅಷ್ಟು ಸ್ಲೋಪ್ ಉಂಟಿದ್ದು ಹತ್ತಲಿಕ್ಕೆ. ಮಣ್ಣು ಒಳ್ಳೆ ಕೆಂಪು ಉಂಟು, ಗಿಡ ಎಲ್ಲ ಬೆಳೆಸಲಿಕ್ಕೆ ಭಾರಿ ಒಳ್ಳೆ. ಊಟ ಮಾಡಲಿಕ್ಕೆ ಬಂದಿದ್ದೇವೆ. ಮಧ್ಯಾಹ್ನ ಊಟ ಮಾಡಲಿಕ್ಕೆ ಬಂದಿದ್ದೇವೆ ಉಡುಪಿಗೆ. ಕ್ವಿಟ್ ಬಟರ್ ಗಾರ್ಲಿಕ್ ಇದು. ತಿಂದು ನೋಡು ಸೌಮ್ಯ, ಹೇಗಿದೆ? ನೈಸ್. ಫ್ರೈಡ್ ಫಿಶ್, ಕುಕ್ಕರ್ ಫಿಶ್ ಫ್ರೈ. ಇದುವೇ ರೆಸ್ಟೋರೆಂಟ್, ಮಣಿಪಾಲಲ್ಲಿ ಇರುವುದು. ಒಳ್ಳೆ ಇತ್ತು, ಊಟ ಎಲ್ಲ ಒಳ್ಳೆ ಇತ್ತು. ಚಿಕನ್ ತಿಂದು ಫುಲ್ ಹೀಟ್ ಆಗಿದೆ. ಮನೆಗೆ ಹೋಗಿ ಇನ್ನು ಜೀರಿಗೆ ಕಷಾಯ ಕುಡಿಬೇಕು ಇವಳು ಹೋದ ಮೇಲೆ. ಇವಳು ಇರುವಾಗ ಚಿಕನ್ ತಿಂದು ಸಾಕಾಗಿ ಹೋಯ್ತು. ಒಳ್ಳೆ ವ್ಯೂ ಉಂಟು. ವ್ಯೂ
ಜೊತೆನೇ ಬರ್ತಿದ್ದಾಳೆ. ಹತ್ತಿ ಹತ್ತಿ ಅಲ್ಲ ನಮ್ಮೆಲ್ಲ ಸ್ನೇಕ್ ಡೋರ್ ಡೋರ್. ಊಟ ಎಲ್ಲ ಆದ ಮೇಲೆ ಒಂದು ರೌಂಡ್ ಮಣಿಪಾಲ್ಗೆ ತಿರ್ಗಲಿಕ್ಕೆ ಬಂದಿದ್ದೇವೆ. ಇದಾದ ನಂತರ ಬೀಚಿಗೆ ಹೋಗ್ಬೇಕಂತ ಹೇಳಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬ್ಯಾಂಗ್ಳೂರಲ್ಲೆಲ್ಲ ಬೀಚ್ ನೋಡಲಿಕ್ಕೆ ಸಿಗುದಿಲ್ಲಲ್ಲ, ಸೊ ಅದರಿಂದಾಗಿ ಅವರಿಗೆ ಒಂದು ಸ್ಪೆಷಲ್ ಆದ ಬ್ಲೂ ಫ್ಲಾಗ್ ಬೀಚಿಗೆ ಕೊಂಡೋಗ್ತಾ ಇದ್ದೇವೆ. ಪಡುಬಿದ್ರಿಯಲ್ಲಿ ಇರುವ ಬ್ಲೂ ಫ್ಲಾಗ್ ಬೀಚಿಗೆ ಬಂದಿದ್ದೇವೆ. ಇಲ್ಲಿ ಪಾರ್ಕಿಂಗ್ ಫೀಸ್ 50 ರೂಪಾಯಿ ಹಾಗೂ ಒಬ್ಬರಿಗೆ ಎಂಟ್ರಿ ಫೀಸ್ 40 ರೂಪಾಯಿ. ಸೂಪರ್ ಆದ ಎಂಟ್ರೆನ್ಸ್ ಉಂಟು ಹಾಗೂ ಇಲ್ಲಿ ಸ್ವಲ್ಪ ಗ್ರೀನ್ ವಾಟರ್ ಅಡ್ವೆಂಚರ್ಸ್ ಉಂಟು. ಬೀಚಲ್ಲಿ ಈಗ ಆಡ್ಲಿಕ್ಕಿಲ್ಲ, ಯಾಕಂದರೆ ಮಳೆಗಾಲ ಆದ ಕಾರಣ ಬಿಡುವುದಿಲ್ಲ, ಸೇಫ್ಟಿ ರೀಸನ್ಗೋಸ್ಕರ. ಒಳ್ಳೆ ವಿಷಯವೇ, ಇಲ್ಲದ್ರೆ ಸುಮ್ಮನೆ ಆಡಿ ಎಂತೆಲ್ಲ ಆಕ್ಸಿಡೆಂಟ್ಸ್ ಆಗುವ ಬದಲು ಇನ್ ಜನರಲ್ ಬಿಡೋದಿಲ್ಲದ್ರೆ ಒಳ್ಳೆ. ಸೊ ಅದಕ್ಕೆ ಬಿಡ್ತಿಲ್ಲ. ಆದರೆ ಬೇರೆ ವಾಟರ್ ಆ್ಯಕ್ಟಿವಿಟೀಸ್ ಉಂಟು, ತುಂಬ ಪೀಸ್ಫುಲ್ ಉಂಟು. ಆದರೆ ನೋಡುವಾಗಲೇ ಗೊತ್ತಾಗ್ತದೆ ಡೀಪ್ ಉಂಟು ಅಂತೇಳಿ. ಯಾರು ಸಹ ಇಲ್ಲ ಸ್ವಿಮ್ಮಿಂಗ್ ಮಾಡ್ತಾ, ಮೀನು ಹಿಡಿತಾ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ ಮೀನು ಹಿಡಿಲಿಕ್ಕೆ. ಮತ್ತು ಇಲ್ಲಿ ಫ್ಲಾಗ್ಸ್ ಹಾಕಿದ್ದಾರೆ, ಕೆಂಪು ಫ್ಲಾಗ್ ಇದ್ದರೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಇಲ್ಲ. ಇಲ್ಲಿ ಬಂದರೆ ಉಂಟಲ್ಲ ಎಂಥ ಟೆನ್ಷನ್ ಇಲ್ಲ, ವಾಶ್ರೂಮ್ ತುಂಬ ಕ್ಲೀನ್ ಉಂಟು. ನಾನು ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ದೇನೆ. ಕುಡಿಲಿಕ್ಕೆ ನೀರು ಉಂಟು, ಮತ್ತು ರೆಸ್ಟ್ ಮಾಡಲಿಕ್ಕೆ ಶೆಡ್ಸ್ ಉಂಟು, ತಿನ್ನಲಿಕ್ಕೆ ಸ್ಟಾಲ್ಸ್ ಉಂಟು. ಖಾಲಿ ನಿಮ್ಮ ಹತ್ರ ಜೇಬಲ್ಲಿ ಹಣ ಒಂದು ಬೇಕು ಅಷ್ಟೇ. ನೀವು ಹಣವನ್ನು ಹಿಡಿದುಕೊಂಡು ಬಂದರೆ ಇಲ್ಲಿ ಎಲ್ಲ ಉಂಟು. ಬಟ್ ವಾಶ್ರೂಮ್ ಮತ್ತು ನೀರು ಫ್ರೀ, ಹಣ ಇಲ್ಲ. ಎಂಟ್ರೆನ್ಸಿಗೆ ಹಣ ಕೊಡ್ಲಿಕ್ಕೆ ಉಂಟು ಹಾಗೂ ತಿಂಡಿ ತಿನ್ನಲಿಕ್ಕೆ ಹಣ ಕೊಡ್ಲಿಕ್ಕೆ ಉಂಟು. ಮಳೆ ಸ್ಟಾರ್ಟ್ ಆಯಿತು. ಬೆತ್ತದು ಇದು ಚೇರ್. ಅಯ್ಯೋ ಮಳೆ ಸ್ಟಾರ್ಟ್, ಮಳೆ 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 ಮಳೆ. ಮೀನು ಹಿಡಿತಾ ಇದ್ದಾರೆ. ಎಷ್ಟು ಸಿಗ್ತದೆ ನೋಡುವ, ಮಳೆ ಬರ್ತಾ ಉಂಟು, ಇಲ್ಲಾಂದ್ರೆ ಹೋಗ್ತಿದ್ದೆ. ಹಿಡಿತಾ ಇದ್ದಾರೆ. ಬಾರ ಉಂಟು ಮೀನು ಉಂಟಾಗಾದ್ರೆ. ಬಂತು ನೆಟ್ ಬಂತು. ಮೀನುಂಟಾ? ಉಂಟು. ಹೆಚ್ಚಿಲ್ಲ, ಆದರೂ ಉಂಟು. ಹಿಡಿದ್ರು ಮೀನು ಬಂತು. ಎಲ್ಲ ಕಡೆ ಹಗ್ಗ ಹಾಕಿದ್ದಾರೆ. ಹಗ್ಗ ಹಾಕಿದಲ್ಲಿ ಆಚೆ ಹೋಗ್ಲಿಕ್ಕಿಲ್ಲ. ಒಳ್ಳೆ ಹೈಟ್ ಪ್ರಶಾಂತವಾದ ಬ್ಯಾಕ್ ವಾಟರ್ಸ್ ಉಂಟು. ಇಲ್ಲಿ ಬೇಕಿದ್ರೆ ಕಯಾಕಿಂಗ್ ಮಾಡ್ಬೋದು. ಸದ್ಯಕ್ಕೆ ಬೇಡ ಅಂತೇಳಿ ನಾವು ಹೋಗ್ತಿಲ್ಲ. ಇಲ್ಲಿ ಏನೂ ಬೇಡ, ನಮಗೆ ಜುಲ್ಲದಲ್ಲಿ ಆಡಬೇಕಂದ್ರೆ ಅದೂ ಇದೆ. ಜುಲ್ಲದಲ್ಲಿ ಸಹ ಆಡ್ಬೋದು. ಇದನ್ನೆಲ್ಲ ಮಾಡುವಾಗ ಮೇಲೆ ನೋಡಲಿಕ್ಕೆ ಲೈಫ್ ಗಾರ್ಡ್ ಇದ್ದಾರೆ. ಸೊ ಕಂಪ್ಲೀಟ್ಲಿ ಸೇಫ್. ಆಕ್ಟಿವಿಟಿ ಮಾಡಲಿಕ್ಕೆ ಬೇಡ ಆದರೆ ಸುಮ್ಮನೆ ಬಂದು ಕುತ್ಕೊಳ್ಬೋದು ಸಹ. ಎಂಥ ಪ್ರಶಾಂತ ಪ್ಲೇಸ್ ಅಂದರೆ ಟೂ ಗುಡ್. ಮತ್ತು ಒಂದು ವಾಶ್ರೂಮ್ ಬಂದರೆ ಬಲ್ಲೆಗೆಲ್ಲ ಹೋಗ್ಬೇಕಂದ್ರೆ ಇಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಉಂಟು. ಕೆಲವು ಬೀಚಲ್ಲೆಲ್ಲ ವಾಶ್ರೂಮ್ ಇಲ್ಲ. ಈಗ ನಾವು ನಿನ್ನೆ ಹೋದ ಬೀಚಲ್ಲೆಲ್ಲ ವಾಶ್ರೂಮ್ ಇಲ್ಲ, ಆದರೆ ಈ ಬೀಚಲ್ಲಿ ಎಲ್ಲ ಉಂಟು. ಸೊ ಖುಷಿ ಆಗ್ತದೆ, ಇಂಥ ಬೀಚಿಗೆ ಬರಲಿಕ್ಕೆ ಖುಷಿ ಆಗ್ತದೆ. ಅದಕ್ಕೆ ಅಲ್ಲ ಅವಾರ್ಡ್ ಸಿಕ್ಕಿದೆ ಈ ಬೀಚಿಗೆ, ಬ್ಲೂ ಫ್ಲಾಗ್ ಬೀಚ್ ಅಂತೀವಿ. ವೆರಿ ನೈಸ್. ಉಪ್ಪಿಲ್ಲ ಚಪೆ. ನಾವೆಲ್ಲ BP ಪೇಷಂಟ್ಸ್ ನೆನೆಸಿದ್ದಾರೆ. ನಾವು BP ಪೇಷಂಟ್ಸ್ ಅಂತ ನೆನೆಸಿ ಉಪ್ಪು ಹಾಕಲಿಲ್ಲ. ಫ್ರೆಂಚ್ ಫ್ರೈಸ್ ತಂದು ಕೊಟ್ಟರೆ ಈ ವ್ಯೂಗೆ ಫ್ರೆಂಚ್ ಫ್ರೈಸ್ ಸೂಪರ್ ಅಲ್ಲ. ಯಾರ ಮನೆ ಕಟ್ತಾ ಇದ್ದಾಳೆ, ಡಿಸೈನರ್ ಹೌಸ್. ಕೇಕ್ ಸಾರಿ ಮನೆ ಅಲ್ಲ, ಕೇಕ್ ಕಟ್ತಾ ಇದ್ದಾಳೆ ಕಿಯಾರ. ಬೆಂಗಳೂರು ಪಾರ್ಟಿ ತಿಂತ ಉಂಟು. ನಾಳೆ ಹೊರಡುದು ಬೆಂಗಳೂರು ಪಾರ್ಟಿ. ಎಲ್ಲಿ? ಬೆಂಗಳೂರಿಗೆ. ಉಂಟಂತಿಲ್ಲಿ ಬಂದದ್ದು, ನೀರಿಲ್ಲ. ನೀವು ಬಾಟ್ಲಿ ತನ್ನಿ ಆಯ್ತಾ ನೀರು ಕುಡಿಯುವಾಗ. ದೊಡ್ಡ ಬೋರ್ಡ್ ಯಾಕೆ ಹಾಕಿದ್ದು? ತೆಗೆದಲ್ಲ. ಹೌದು, ಆ್ಯಕ್ಚುಲಿ ಜನ ಬರುವುದಿಲ್ಲ ಅಂತೇಳಿ ಆನ್ ಮಾಡಲಿಲ್ಲವೇನ. ಇಲ್ಲಿ ಆಡಿ ಆದ ಮೇಲೆ ತೊಳಿಲಿಕ್ಕೆ ಇಲ್ಲಿ ಟ್ಯಾಪ್ ಉಂಟು. ಇಬ್ಬರನ್ಸ ಒಳ್ಳೆ ವಾಶ್ ಮಾಡಿ ಆಯ್ತು. ಇನ್ನು ಪ್ಯಾಕಪ್ ಮಾಡಿ ಗಾಡಿಯಲ್ಲಿ ಸೀದಾ ಹೋಗುದು. ನೋ ಪ್ರಾಬ್ಲಮ್, ಯು ಕ್ಯಾನ್ ವಾಕ್ ಮಾಡಿ. ಏನಾಗ ಇಲ್ಲಿ ಹೋಗಿ ಇಲ್ಲಿ ಸ್ಯಾಂಡ್ ಇಲ್ಲ, ಬಾ ಓಕೆ. ಇದರಲ್ಲಿ ವಾಕ್ ಮಾಡು ಹಂತಿಯಲ್ಲಿ, ಬಾ. ಕಾಲ ಕ್ಲೀನ್ ಆಗ್ತದೆ ಕಾಲು. ತಾಗಿತ್ತು.
ಏನು ಎಂತ ನೆನೆಸ್ತಿದ್ದಿ? ವಿಡಿಯೋ ತೆಗಿತಿದ್ದಾಳೆ ಈ ವರ್ಷ ಮಿನಿ ವ್ಲಾಗರ್ ಆಗ್ತಾಳ. ಇದೆ ವ್ಯೂ ಹೇಗಾಯ್ತು ಮ್ಯಾಂಗ್ಳೂರ್? ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲ ಫಾಗ್ ಕಾಣಿಸ್ತಾ ಇಲ್ಲ. ಫುಲ್ ಫಾಗ್ ಇದೆ. ಕ್ಯಾಮೆರಾದಲ್ಲಿ ಬರ್ತಾ ಇಲ್ಲ. ಫಾಗ್ ಇಲ್ಲ. ಹೌದಲ್ಲ, ಇಲ್ಲ ಕ್ಯಾಮ್ರಾದಲ್ಲಿ ಬರ್ತಿಲ್ಲ, ಆದ್ರೆ ಒಳ್ಳೆ ಹಿಮ ರೀತಿಯಲ್ಲಿ ಉಂಟು. ಒಳ್ಳೆ ಹಿಲ್ ಸ್ಟೇಷನ್ಗೆ ಬಂದಾಗ ಉಂಟು. ಬ್ಯೂಟಿಫುಲ್ ಆದ ಸನ್ಸೆಟ್ ಆಗ್ತಾ ಉಂಟು. ಸೌಮ್ಯನ ಪಕ್ಕ ನಿಂತಿರುವುದು ಸಂತೋಷ್ನ ಹೆಂಡತಿ ಸ್ವಾತಿ ಅಂತೇಳಿ. ಗಮ್ಮತ್ ಟೈಮ್ ಸ್ಪೆಂಡ್ ಮಾಡಿ ಆಯಿತು, ಇನ್ನು ಸೀದಾ ವಾಪಸ್ ಮನೆಗೆ. ಸೊ ಈ ವ್ಲಾಗ ನಾನೀಗ ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಗೆ ಟೇಕ್ ಕೇರ್, ಬೈ ಬಾಯ್.